ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ, ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ, ಮನ ಬಂದುದನ್ನು ಬಯಸಿ ಬೇಯುತ್ತಿದ್ದೆನೆಯ, ಮನ ಬಂದುದನ್ನು ಬಯಸಿ ಬೇಯುತ್ತಿದ್ದೆನೆಯ, ಎನ್ನ ಮನದ ದುರಾಶೆಯ ಮಾಣಿಸಿ, ಎನ್ನ ಮನದ ದುರಾಶೆಯ ಮಾಣಿಸಿ, ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ, ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ನಾವು ಸಂಸಾರದಲ್ಲಿ ಹಾಗೆ ಈ ಭವಬಂಧನದಲ್ಲಿ ಸಿಲುಕಿಕೊಂಡು ಆಸೆ ಎನ್ನುವಂಥ ಒಂದು ಪಾಶದಲ್ಲಿ ಸಿಕ್ಕೊಂಡು ನಾವು ಯಾವ ರೀತಿ ಒದ್ದಾಡ್ತಾ ಇದ್ದೇವೆ ಅನ್ನೋದನ್ನು ಒದ್ದಾಡಿ ಸಾಯ್ತಾ ಇದ್ದೇವೆ ಅನ್ನೋದನ್ನು ಆ ತಾಯಿ ಇಲ್ಲಿ ಒಂದು ದೃಷ್ಟಾಂತದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಅಂದರೆ ಒಂದು ರೇಷ್ಮೆಯ ಹುಳು ಅದು ಒಂದು ಗೂಡನ್ನು ಕಟ್ಕೊಂಡಿರ್ತೈತಿ. ಅದನ್ನು ರೇಷ್ಮೆ ಹುಳದ ಗೂಡಂತ ಮಾಡಿರ್ತಾರೆ. ಅಲ್ಲಿ ಅದೊಂದು ಮನೆಯೊಳಗೆ ಅದೇನು ಮಾಡ್ತೈತೆ ಅಂದರೆ ತನ್ನಿಂದ ಒಂದು ರೇಷ್ಮೆಯ ನೂಲನ್ನು ಹೊರಗೆ ತೆಗಿತಾ ಇರ್ತದೆ. ಅದು ನೂಲು ತೆಗಿತಾ 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 ಏನು ಮಾಡ್ತೈತೆ ಅಂದ್ರೆ ಆ ನೂಲಿನ ಒಳಗಡೆ ತಾನಾಗಿಬಿಡ್ತದೆ. ಅದು ಆ ನೂಲು ಬಿಟ್ಟು ಅದು ಬೇರೆ ಆಗೋದಿಲ್ಲ. ನೂಲು ಏನಿರ್ತದಲ್ಲ ತನ್ನೊಳಗಿರುವಂಥ ನೂಲು ಅದನ್ನು ಸುತ್ತುತ್ತಾ 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 ಅದು ಅದರ ಒಳಗೆ ಅದು ಬಂಧನವಾಗಿಬಿಡ್ತದೆ. ಅದರೊಳಗೆ ಅದು ಬಂಧನ ಯಾವಾಗ ಆಯಿತು ಅದು ಸತ್ತೋಗಿಬಿಡ್ತದೆ. ರೇಷ್ಮೆ ಹುಳು ಅಲ್ಲಿ ಸತ್ತೋಗಿಬಿಡ್ತದೆ. ಅದೇ ರೀತಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಿದ್ದಾರೆ ಅಂದ್ರೆ ಈ ಮನುಷ್ಯನ ಬಗ್ಗೆ, ಮನ ಬಂದುದ ಬಯಸಿ ಬಯಸಿ ಬೇಯುತ್ತಿದ್ದೇನೆ ಅಂದರೆ ಈ ನಮ್ಮಲ್ಲಿರುವಂಥ ಒಂದು ಮನಸ್ಸು ಏನಿದೆ ಮಹಾಶಕ್ತಿಯುತವಾದದ್ದಂಥದ್ದು ಮತ್ತು ಮಹಾವೇಗವಾಗಿರುವಂಥದ್ದು ಮತ್ತು ಮಹಾಪ್ರಬಲವಾಗಿರುವಂಥದ್ದು ಏನಿದೆಯಲ್ಲ ನಮ್ಮ ಮನಸ್ಸು ಅದು ಏನು ಮಾಡ್ತೈತೆ ಅಂದರೆ ಏನು ಬೇಕು ಅದನ್ನು ಬಯಸ್ತಾ ಇರ್ತದೆ. ಕಂಡದ್ದನ್ನೆಲ್ಲ ಬಯಸ್ತದೆ. ಅದು ಬೇಡ ಅನ್ನೋದಿಲ್ಲ. ಅದು ಬೇಕು ಇದು ಬೇಕು ಎಲ್ಲದನ್ನು ಅದು ಏನು ಮಾಡ್ಕೋತೈತೆ ಕೂಡಿ ಹಾಕ್ಯಂತ ಹೋಗ್ತದೆ. ಹಾಗೆ ಅದು ಕೂಡಿ ಹಾಕಿ 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 ಅಲ್ಲಿ ಏನಾಗ್ಬಿಡ್ತೈತೆ ನಮ್ಮ ಒಂದು ದುರಾಶೆಯಿಂದ ಅದರೊಳಗೆ ನಾವು ಸಿಲುಕಿಕೊಂಡು ಬಿಡ್ತೇವೆ. ಆ ಆಶೆ ಎಂಬ ಒಂದು ಪಾಶದೊಳಗೆ ಆ ನೂಲಿನೊಳಗೆ ನಾವು ಸುತ್ತುಕೊತ್ತಾ 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 ಅದರೊಳಗೆ ಬಂಧನಕ್ಕೀಡಾಗ್ತವೆ. ಅಲ್ಲಿ ಬಂಧನಕ್ಕೀಡಾದ್ವಿ ಅಂದರೆ ನಾವು ಏನು ಮಾಡ್ತೀವಿ, ಅಲ್ಲಿ ಬಂಧನದಿಂದ ನಾವು ಸಾವನ್ನು ಅನುಭವಿಸ್ಬೇಕಾಗ್ತೈತಿ. ಅದಕ್ಕೋಸ್ಕರ ಆ ತಾಯಿ ಆ ದೇವನಲ್ಲಿ ಮೊರೆ ಇಡ್ತಾ ಇದ್ದಾಳೆ. ಮನ ಬಂದದ್ದನ್ನು ನಾನು ಬಯಸಿ ಬಯಸಿ ಬೇಯುತ್ತಿದ್ದೇನೆ, ಅದಕ್ಕೋಸ್ಕರ ನೀ ಏನು ಮಾಡು ಅಂತ ಹೇಳಿ ಆ ಪರಮಾತ್ಮನಲ್ಲಿ ಅವರು ಕೇಳ್ತಾ ಇದ್ದಾರೆ. ಎನ್ನ ಮನದ ದುರಾಶೆಯ ಮಾಣಿಸಿ ಅಂದರೆ ಆ ನನ್ನಲ್ಲಿರುವಂಥ ಆಶೆ ಎನ್ನುವುದಂಥ ಏನಿದೆಯಲ್ಲ ಆ ದುರಾಶೆ ಅದನ್ನು ಕಿತ್ತೊಗಿ, ಅದನ್ನು ತೆಗೆದು ಹಾಕು. ಅದನ್ನು ತೆಗೆದು ಹಾಕಿ ಏನು ಮಾಡಪ್ಪ ಅಂದರೆ ನಿಮ್ಮತ್ತ ತೋರಯ್ಯ, ನಿಮ್ಮನ್ನು ತೋರಿಸು ನನಗೆ. ಆಸೆ ಎಂಬ ನೂಲಿನೊಳಗೆ ನಾನು ಸಿಲುಕೊಳ್ಳೋದು ಬೇಡ, ಅದರಿಂದ ನನ್ನ ಪಾರು ಮಾಡು ಅಂತ ಹೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಅವರು ಮೊರೆ ಇಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಹಿತ ಈ ಬದುಕಿನಲ್ಲಿ ಆಸೆ ಎಂಬ ಒಂದು ನೂಲನ್ನು ಸುತ್ಕೋತಾ ಸುತ್ಕೋತಾ ಅದರ ಒಳಗೆ ನಾವು ಬಂಧನಕ್ಕೆ ಈಡಾಗಬಾರ್ದು. ಅದನ್ನು ಬಿಟ್ಟು ನಾವು ಪರಮಾತ್ಮನಡೆಗೆ
ನಮ್ಮ ಪ್ರಯಾಣ ಇರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ನಮಗೆ ಆ ದುರಾಶೆಯನ್ನು ತೆಗೆದುಹಾಕಿ ಆ ಪರಮಾತ್ಮನಿಗೆ ಹೋಗುವಂಥ ಒಂದು ಮಾರ್ಗ ನಮಗೆ ಆ ವಚನ ಸಾಹಿತ್ಯದಲ್ಲಿ ಸಿಗ್ತಾಯಿದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.